ಏನಮ್ಮ ಈ ಸೀರೆ ತಂದಿರೋದು? ಸರ್ ಇದ್ರಲ್ಲಿ ಬೆಳ್ಳಿ ಇದೆ ಅಂತ ತಗೊಂಡ್ಬಂದಿದ್ದೀವಿ. ಎಷ್ಟು ವರ್ಷ ಆಯ್ತು ಇದು ತಗೊಂಡು? 50 ವರ್ಷ ರೇಷ್ಮೆ ಸೀರೆ. ಇದ್ರಲ್ಲಿ ಬೆಳ್ಳಿ ಇದೆ ಅಂತ ತಂದಿದ್ದೀರಿ. ಇವಾಗ ಯಾರ ಹತ್ರ ಮಾಡಿಸ್ತಾ ಇದ್ದೀರಿ? ಶ್ರೀನಿವಾಸಾಚಾರಿ. ಎಲ್ಲಿದ್ದಾರೆ ಅವರು? ಇಲ್ಲೇ ಇದ್ದಾರೆ. ಶ್ರೀನಿವಾಸಾಚಾರಿ ಅವರೇ, ఏం ಮಾಡ್ತಾ ఇద్దరు నువ్వు ఈ రేష్మే సీరేనా? సార్ దీంట్లో ఈ ఎండు ఉంటుంది, ఇట్లా ఎండి సిల్వర్ ఉంది. దీన్ని ఇప్పుడు అగ్గిలో హీట్ చేసి సిల్వర్ సపరేట్ చేస్తాను. దీంట్లో గోల్డ్ కూడా వస్తుంది సీర. దాన్ని రెడీ చేస్తున్నాను. ఇదేం తూట్లు పెట్టి తూతులు ఇట్టిరోదే సీరెಗೆ? సీర చాలా పెద్దగా ఉండేది, అందుకే బుట్టాగ్లిತ್ತು. ಬುಟ್ಟಾಗ್ಲು ಬುಟ್ಟಾಗ್ಲು ಮಾತ್ರ ಕಟ್ ಮಾಡ್ಕೊಂಡಿದ್ದೀರಿ. ಇದು ಬಾರ್ಡ್ರು. ಬಾರ್ಡ್ರ್ ಇರೋದ್ರಿಂದ ಇದರಲ್ಲಿ ಬಾರ್ಡ್ರಲ್ಲೇ ತಾನೇ ಇರೋದು, ಸಿಲ್ವರು ಆಗಲಿ ಚಿನ್ನ ಆಗಲಿ ಇರುವಂಥದ್ದು. ಇವಾಗ ಮಾಡ್ತೀರಾ ಪ್ರೋಸೆಸ್ಸು? ಹಾಂ. ಸೀರೆನ ಸುಡ್ತಾ ಇರೋದು ಕಾಣ್ತಾ ಇದೆ. ತುಂಬ ಹೀಟ್ ಮಾಡಿದ್ಮೇಲೆ ಬೂದಿ ಬರುತ್ತೆ, ಆವಾಗ ಅದನ್ನು ತೊಗೊಳ್ಳೋವಂಥದ್ದು ಪ್ರೋಸೆಸ್ ನಡೀತಾ ಇದೆ. ಹಿಂಗೆ ಮಾಡ್ರಿ, ಹಿಂಗೆ ಕಂಬಿಯಲ್ಲಿ ಏನಾದ್ರಲ್ಲಿ ಹಂಗಂದ್ರೆ ಇನ್ನೂ ಚೆನ್ನಾಗಿ ಸುಡುತ್ತೆ ನೋಡಿ. ಮೇಲ್ಗಡೆ ಗಂಟು ಥರ ಇದೆ, ಅದು ಸಿಲ್ವರ್ ಇರೋದ್ರಿಂದ ಅದು ನಾರ್ ಥರ ಹಾಗೇ ಇದ್ದುಬಿಟ್ಟಿದೆ. ನೋಡಿ ಅಲ್ಲಿ ಗಂಟು ಥರ ಇದೆ ನೋಡಿ, ಅದು ಸಿಲ್ವರ್ ಇದೆ ಅದರಲ್ಲಿ. ಹಾಗಾಗಿ ಅದು ಸುಡ್ತಾ ಇಲ್ಲ, ಬರೀ ಸೀರೆ ಮಾತ್ರ ಸುಡ್ತಾ ಇದೆ. ಹಾಗೆಯೇ ಅದು ಗಂಟಿರೋದ್ರಿಂದ ಹಾಗೆಯೇ ಉಳ್ಕೊಂಡಿದೆ ನೋಡಿ. ನಾರ್ ಥರ ಇದೆ ನೋಡಿ, ಇದೇ ಸಿಲ್ವರ್. ಇದು ಮಿಕ್ಕಿದ್ದೆಲ್ಲ ರೇಷ್ಮೆ ಸೀರೆ ಎಲ್ಲ ಬೂದಿ ಆಗೋಯ್ತು. ಆ ಒಂದು ಸಿಲ್ವರ್ ಇರುವಂಥದ್ದು, ಬೆಳ್ಳಿ ಇರುವಂಥ ಕಂಬಿಗಳೆಲ್ಲನೂ ಹಾಗೆ ಉಳ್ಕೊಂಡಿದೆ ನೋಡಿ. ಕಾಣ್ತಾ ಇದೆಯಲ್ವಾ? ಕಪ್ಪಿಗೆ ಆ ಒಂದು ನಾರ್ ಇರೋ ಥರ ಆ ಒಂದು ವಸ್ತುವನ್ನು ತೋರಿಸಿದ್ನಲ್ವಾ, ಆ ಒಂದು ನಾರ್ ಇರುವಂಥ ವಸ್ತುವಿನಲ್ಲಿರುವಂಥದ್ದೇ ಬೆಳ್ಳಿ. ಅದು ಒಂದು ಮೂಸಿಯಲ್ಲಿ ಹಾಕ್ತಾ ಇರೋದು. ಈ ಮೂಸಿಯಲ್ಲಿ ಚೆನ್ನಾಗಿ ತುಂಬಿಸಿ ಅದನ್ನೆಲ್ಲ ಒಟ್ಟಿಗೆ ಕಾಯಿಸುವಂಥದ್ದು. ಇದು ಪ್ರೋಸೆಸ್ ನಡೆಯುತ್ತೆ, ನೋಡ್ತಾ ಬರೋಣ. ಹಾಗೆ ನೋಡಿ, ಅವರು ತುಂಬಿಸ್ತಾ ಇರೋದು ಆ ಮೂಸಿಯಲ್ಲಿ ತುಂಬಿಸ್ತಾ ಇರೋವಂಥದ್ದು. ಈಗ ಒಲೆಯಲ್ಲಿ ಇಟ್ಟಿರೋವಂಥದ್ದು ಆ ಮೂಸಿನ ನೋಡಿ, ನಾರು ಕಾಣ್ತಾ ಇದೆ ಸಿಲ್ವರ್. ಈಗ ಚೆನ್ನಾಗಿ ಕುದಿಸ್ತಾ ಇದ್ದಾರೆ. ಬೆಳ್ಳಿ ಕರಗೋದಕ್ಕೆ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ, ಅದಕ್ಕಿಂತ ಹೆಚ್ಚು ನಾವು ಶಾಖವನ್ನು ಕೊಟ್ಟಾಗ ಆ ಒಂದು ಬೆಳ್ಳಿ ಕರಗತ್ತೆ. ಸುಮಾರು 900 ಡಿಗ್ರಿ ಮೇಲಿರುತ್ತೆ ಆ ಒಂದು ಮೆಲ್ಟಿಂಗ್ ಪಾಯಿಂಟ್. ಈ ಥರ ಚೆನ್ನಾಗಿ ಕುದಿಸಿ ಅದು ಕರಗಬೇಕು. ಪೂರ್ಣವಾಗಿ ಕರಗಿದ ಮೇಲೆ ದ್ರವ ರೂಪದಲ್ಲಿ ಬರುತ್ತೆ, ಲಿಕ್ವಿಡ್ ರೂಪದಲ್ಲಿ. ಅದಕ್ಕೆ ಒಂದು ಸ್ವಲ್ಪ ಏನೋ ಕೆಮಿಕಲ್ಸ್ ಪದಾರ್ಥಗಳನ್ನು ಸಹ ಹಾಕ್ತಾರೆ, ಶೈನಿಂಗ್ ಬರಲಿ ಮತ್ತು ಬೇಗ ಕರಗಲಿ, ಕಶ್ಮಲಗಳೆಲ್ಲ ಸಪ್ರೇಟ್ ಆಗಲಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಕೆಮಿಕಲ್ಸನ್ನು ಆ್ಯಡ್ ಮಾಡ್ತಾರೆ. ಈಗ ಆ್ಯಡ್ ಮಾಡ್ತಾ ಇರುವಂಥ ಕೆಮಿಕಲ್ಲೇ ನೋಡಿ, ಅದನ್ನು ಒಳಗಡೆ ಆ ನಾರಿನಲ್ಲಿರ್ತಕ್ಕಂಥ ಕಲ್ಮಶಗಳನ್ನೆಲ್ಲ ಸಪ್ರೇಟ್ ಮಾಡೋದಕ್ಕೆ ಆ ಒಂದು ಕೆಮಿಕಲ್ನ ಆ್ಯಡ್ ಮಾಡಿದ್ದಾರೆ. ಇನ್ನೂ ಹೆಚ್ಚು ಪ್ರಜ್ವಲವಾಗಿ ಬೆಂಕಿ ಉರಿಯಿತು, ಕಾಣ್ತಾ ಇದೆಯಲ್ಲ. ಇದೆಲ್ಲ ದೊಡ್ಡ ಪ್ರೋಸೆಸ್ ಇದು.
ಬಂದಿರೋದು ಗಟ್ಟಿ. ಆ ಗಟ್ಟಿ ಜೊತೆಗೆ ಇನ್ನೊಂದಷ್ಟು ವೇಸ್ಟ್ ಪೀಸ್ಗಳು, ಸಣ್ಣ ಸಣ್ಣದಾದಂಥ ಪೀಸ್ಗಳು ಎಲ್ಲವನ್ನು ಕ್ರೋಢೀಕರಿಸಿ ಮತ್ತೊಮ್ಮೆ ಅದನ್ನು ರೀಮೆಲ್ಟ್ ಮಾಡ್ತಾ ಇರುವಂಥದ್ದು. ಅದಕ್ಕಾಗಿ ಆ ಒಂದು ಗಟ್ಟಿಯನ್ನು ಕಟ್ ಮಾಡಿ ಚಿಕ್ಕದಾದಂಥ ಮೂಸಿಲಿ, ಆವಾಗ ದೊಡ್ಡದಾದಂಥ ಮೂಸಿ ತೊಗೊಂಡಿದ್ರು, ಇದು ಚಿಕ್ಕದಾದಂಥ ಮೂಸಿಯಲ್ಲಿ ಕರಗಿಸ್ತಾ ಇರೋದು. ಮತ್ತೆ ಪುನಃ ಇದನ್ನು ಎಲ್ಲ ಪೀಸ್ಗಳೆಲ್ಲ ಇತ್ತಲ್ವ, ಎಲ್ಲ ಸೇರಿಸಿ ಮತ್ತೆ ಪುನಃ ಅದನ್ನು ಕಾಯಿಸ್ತಾ ಇರೋದು. ನೋಡಿ, ಇದೇ ಅಂತಿಮವಾದಂತಹ ಗಟ್ಟಿ. ಎಷ್ಟು ಉದ್ದ ಬಂದಿದೆ ನೋಡಿ. ಕಲ್ಲರು ಸ್ವಲ್ಪ ಚಿನ್ನನೂ ಇರುವಂಥ ಕಲ್ಲರು ಕಾಣ್ತಾ, ಹಳದಿನೂ ಕಾಣ್ತಾ ಇದೆ, ಬಿಳಿ ಮಿಶ್ರಿತ ಹಳದಿ ಕಾಣ್ತಾ ಇದೆ. ಏಕೆಂದರೆ ಇದರಲ್ಲಿ ಸ್ವಲ್ಪ ಚಿನ್ನನೂ ಇರುತ್ತೆ. ಒಟ್ಟು 44 ಗ್ರಾಮ್ 850 ಮಿಲಿ ಈ ಒಂದು ಗಟ್ಟಿ ಇದೆ ನೋಡಿ. ಈ ರೀತಿಯಾಗಿ ಮನೆಯಲ್ಲಿರ್ತಕ್ಕಂಥ ಹಳೆ ರೇಷ್ಮೆ ಸೀರೆಯಲ್ಲಿ ಚಿನ್ನ ಅಥವಾ ಬೆಳ್ಳಿ ಇದ್ದರೆ ಅದನ್ನು ಈ ರೀತಿ ಪ್ರೋಸೆಸ್ ಮಾಡಿ ನಾವು ಗಟ್ಟಿಯನ್ನು ತೆಗೆದು ಅದ್ರ ಟಚ್ಗೆ ಹಾಕಿ ಏನು ಟಚ್ ಇದೆ ಅನ್ನೋದನ್ನು ನೋಡಿಕೊಂಡು ನಾವು ಮಾರ್ಬೋದು. ಈ ಒಂದು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.